ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬ್ರತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಲ್ಲು ಅರಳುವ ಸಮಯ ಕಥಾ ಸರಣಿಯ 26ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕಥೆಗೆ ಹೋಗೋಣ. ರಾಹುಲ್ ಕೇಳಿದ 2ನೇ ಪ್ರಶ್ನೆಯನ್ನು ಮೀಶಾ ಪೂರ್ತಿ ಇಗ್ನೋರ್ ಮಾಡಿದ್ಲು. ತನ್ನ ತೋಳಿನಿಂದ ಮುಖವನ್ನು ಒರೆಸ್ಕೊಳ್ತಾ ಅವನ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋಕೆ ರೆಡಿ ಆದ್ಲು. ನೀನು ನನಗೆ ವೈನ್ ಬಾಟ್ಲು ಕೊಡದೇ ಇದ್ರೆ ಅಂತ ಅರ್ಧಕ್ಕೆ ನಿಲ್ಲಿಸಿ ಏನೋ ಯೋಚನೆ ಮಾಡೋಕೆ ಶುರು ಮಾಡಿದ್ಲು. ರಾಹುಲ್ ಅವಳ ಮುಖದ ಮೇಲಿದ್ದ ಕಣ್ಣೀರನ್ನ ತನ್ನ ಕೈಗಳಿಂದಲೇ ಒರೆಸುತ್ತಾ ಸ್ವಲ್ಪ ತುಂಟತನದಿಂದ ಕೇಳ್ದ, ಹೇಳು ಮಿಸ್ ಇನ್ಕ್ರೆಡಿಬಲ್, ಅವಾಗ ನೀನೇನ್ ಮಾಡ್ತೀಯಾ? ಮೀಶಾ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಕೋಪದಿಂದ ಹೇಳಿದ್ಲು, ನೋಡು, ಈ ರೂಮಿಗೆ ನಾನು ಯಾವ ಗತಿ ಮಾಡಿದ್ದೀನೋ ಅದೇ ತರಹ ಹೋಟೆಲ್ನ ಎಲ್ಲ ರೂಮ್ಗಳನ್ನ ಡಿಸ್ಟ್ರಾಯ್ ಮಾಡ್ತೀನಿ. ಅಷ್ಟಕ್ಕೆ ನನಗೆ ಸಮಾಧಾನ ಆಗದೆ ಇದ್ರೆ ಆ ಫಾರ್ಮ್ ಹೌಸ್ನಲ್ಲಿರೋ ಪ್ರತಿಯೊಂದು ವಸ್ತುನೂ ಪುಡಿ ಪುಡಿ ಮಾಡ್ತೀನಿ. ಸೊ ನೀನು ಸುಮ್ಮನೆ ಬಿಲ್ ಮಾಡ್ತಾ ಇರು, ನಾನು ಡಿಸ್ಟ್ರಾಯ್ ಮಾಡ್ತಾ ಇರ್ತೀನಿ. ಹೀಗೆ ಹೇಳ್ತಿರ್ಬೇಕಾದ್ರೆ ಅವಳ ಕಣ್ಣುಗಳು ಮತ್ತೆ ಒದ್ದೆಯಾದವು. ಬಹಳ ಹೊತ್ತಿನಿಂದ ಅಳ್ತಿದ್ದರಿಂದ ಅವಳ ಮುಖ ಪೂರ್ತಿ ಕೆಂಪಾಗಿತ್ತು. ಆ ಒದ್ದೆ ಕೂದಲಲ್ಲಿ ಅವಳು ಈಗ ಒಬ್ಬ ಹಾಟ್ ಹುಡುಗಿಯಂತೆ ಕಾಣ್ತಿರ್ಲಿಲ್ಲ. ಬದಲಾಗಿ ಯಾರೋ ಒಬ್ರು ಬಂದು ಅಪ್ಪಿಕೊಳ್ಳಲಿ ಅಂತ ಕಾಯ್ತಿರೋ ಪುಟ್ಟ ಮಗುವಿನಂತೆ ಕಾಣ್ತಾ ಇದ್ಲು. ನೋಡು ಮೀಶಾ, ನೀನು ಆಲ್ರೆಡಿ ತುಂಬ ಕುಡಿದಿದ್ಯಾ. ಈಗ ಒಂದು ಸಿಪ್ ತಗೊಂಡ್ರು ನೀನು ಪ್ರಜ್ಞೆ ತಪ್ಪಿ ಬೀಳ್ತೀಯ ಅಂತ ರಾಹುಲ್ ಅವಳಿಗೆ ಸಮಾಧಾನವಾಗಿ ವಿವರಿಸ್ದ. ಸ್ವಲ್ಪ ಹೊತ್ತು ಅವಳನ್ನೇ ನೋಡ್ತಾ ನಿಂತವನು ಮತ್ತೆ ಹೇಳ್ದ, ನಿನ್ನ ಬೆಸ್ಟ್ ಫ್ರೆಂಡಲ್ಲಿ ನಿನ್ನ ಜೊತೆ ಸೆಲ್ಫಿ ತಗೊಳ್ಳೋಕೆ ವೆಯ್ಟ್ ಮಾಡ್ತಿದ್ದಾಳೆ, ಆದರೆ ನೀನಿಲ್ಲಿ ಹೀಗೆ ಕೂತಿದ್ಯಾ, ಇದು ಸರಿಯಲ್ಲ. ರಾಹುಲ್ ಮಾತು ಕೇಳಿ ಮೀಶಾ ಮುಖ ಸಿಂಡರಿಸಿದ್ಲು. ಸರಿ, ಈಗ ಹೋಗಿ ರೆಡಿ ಆಗು, ಆ ಫಂಕ್ಷನ್ ಅಟೆಂಡ್ ಮಾಡು, ಬಹುಶಃ ಈಗಾಗಲೇ ಅದು ಮುಗಿಯೋ ಟೈಮ್ ಆಗಿರಬಹುದು ಅಂತ ನಗ್ತಾ ಹೇಳ್ದ ರಾಹುಲ್. ಆ ರೂಮಿನ ಸ್ಥಿತಿಯನ್ನು ನೋಡ್ತಾ ಕಂಟಿನ್ಯೂ ಮಾಡ್ದ, ನೀನು ಹೋಗಿ ಬರೋ ಅಷ್ಟರಲ್ಲಿ ಈ ರೂಮನ್ನು ವಾಸ ಮಾಡೋಕ್ಕೆ ಯೋಗ್ಯವಾಗಿರೋ ಹಾಗೆ ಕ್ಲೀನ್ ಮಾಡಿಸ್ತೀನಿ. ರಾಹುಲ್ ಅಲ್ಲಿಂದ ಹೋಗೋಕೆ ಅಂತ ಹೆಜ್ಜೆ ಹಾಕಿದ ತಕ್ಷಣ ಮೀಶಾ ಓಡ್ ಬಂದು ಅವನನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡ್ಲು. ಅವನ ಬೆನ್ನ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಅವಳ ಆ ಆಳವಾದ ಉಸಿರಾಟವನ್ನು ರಾಹುಲ್ ಪೂರ್ತಿಯಾಗಿ ಫೀಲ್ ಮಾಡ್ತಿದ್ದ. ಮೀಶಾಳ ಈ ಸಡನ್ ರಿಯಾಕ್ಷನ್ನಿಂದ ರಾಹುಲ್ ಪೂರ್ತಿ ಶಾಕ್ ಆಗಿ ಅಲ್ಲಿಯೇ ಮೌನವಾಗಿ ನಿಂತುಬಿಟ್ಟ. ರಾಹುಲ್ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾ ಸ್ವಲ್ಪ ಗಂಭೀರವಾಗಿ ಹೇಳ್ದ, ಮೀಶಾ, ಏನು ಮಾಡ್ತಿದ್ಯಾ ನೀನು? ನಿನಗೆ ಪ್ರಜ್ಞೆ ಇಲ್ಲ, ಲೆಟ್ ಮಿ ಗೋ. ರಾಹುಲ್ ಧ್ವನಿಯಲ್ಲಿ ಸ್ವಲ್ಪ ಕಠಿಣತೆ ಇತ್ತು, ಆದರೆ ಮೀಶಾ ಇದ್ಯಾವುದನ್ನು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲೇ ಇರಲಿಲ್ಲ. ರಾಹುಲ್ ಅವಳ ಕೈಗಳನ್ನು ಬಿಡಿಸ್ಕೊಳ್ಳೋಕೆ ಅಂತ ಟ್ರೈ ಮಾಡಿದ ತಕ್ಷಣ ಅವಳು ಅವನ ಎದೆಯ ಸುತ್ತಲೂ ತನ್ನ ಹಿಡಿತವನ್ನು ಇನ್ನೂ ಬಿಗಿಗೊಳಿಸಿದ್ಲು. ಅವಳು ಅವನನ್ನು ಬಿಟ್ಕೊಡೋಕೆ ಸಿದ್ಧಳೇ ಇರಲಿಲ್ಲ. ರಾಹುಲ್ಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಯಿತು. ಈ ಹುಡುಗಿ ಯಾವಾಗಲೂ ಕುಡಿದು ಹೀಗೆ ಮಾಡ್ತಾಳೆ ಅಂತ ಅಂದ್ಕೊಂಡು ಗೊಣಗ್ದ. ಆದರೆ ಮೀಶಾ ಅಷ್ಟೊಂದು ಬಿಗಿಯಾಗಿ ಅಪ್ಕೊಂಡಾಗ ರಾಹುಲ್ಗೆ ಮತ್ತೆ ಸೈಲೆಂಟ್ ಆಗದೆ ವಿಧಿ ಇರಲಿಲ್ಲ. ಅವನಲ್ಲೇ ಮೌನವಾಗಿ ನಿಂತುಬಿಟ್ಟ. ಆ ರೂಮಿನ ನಿಶಬ್ದದಲ್ಲಿ ಅವರಿಬ್ಬರ ಉಸಿರಾಟದ ಸೌಂಡ್ ಮಾತ್ರ ಕೇಳಿಸ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಮೀಶಾಳ ಉಸಿರಾಟ ಭಾರವಾಗ್ತಿರೋದನ್ನ ರಾಹುಲ್ ಫೀಲ್ ಮಾಡ್ದ. ಮೆಲ್ಲನೆ ಅವಳ ಕಡೆಗೆ ತಿರುಗಿ ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡ. ಅವಳ ಆ ಮುಗ್ಧ ಮುಖವನ್ನ ಕೆಲವು ಕ್ಷಣ ದಿಟ್ಟಿಸಿ ನೋಡ್ತಾ ಅಲ್ಲಿಯೇ ಸೋಫಾ ಮೇಲೆ ಮಲಗಿಸ್ದ. ಒಳಗಡೆಯಿಂದ ಒಂದು ಬ್ಲ್ಯಾಂಕೆಟ್ ತಂದು ಅವಳಿಗೆ ಬೆಚ್ಚಗೆ ಹೊದಿಸಿ ಅವಳ ಪಕ್ಕದಲ್ಲೇ ಕುಳಿತು ಅವಳನ್ನೇ ನೋಡ್ತಾ ಇದ್ದ. ಅವಳು ಮುಖದ ಮೇಲೆ ಬಿದ್ದಿದ್ದ ಆ ಒದ್ದೆ ಕೂದಲನ್ನ ನಿಧಾನವಾಗಿ ಸರಿಸಿ ಕಿವೆ ಹಿಂದೆ ಸಿಕ್ಕಿಸಿದ. ರಾಹುಲ್ ಅಲ್ಲಿಂದ ಎದ್ದು ಅವಳ ಹಣೆಗೆ ಒಂದು ಮುತ್ತು ಕೊಟ್ಟೋಕೆ ಹೋದವನು ಏನೋ ನೆನಪಾಗಿ ಅರ್ಧಕ್ಕೆ ನಿಂತುಬಿಟ್ಟ. ಅಲ್ಲಿಂದ ಹೊರಡೋಕೆ ಅಂತ ಎದ್ದ ತಕ್ಷಣ ನಿದ್ರೆಯಲ್ಲೇ ಮೀಶಾ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ಹತ್ತ ಹೇಳ್ಕೊಂಡ್ಲು. ನನಗೆ ನಿದ್ರೆ ಬರ್ತಿದೆ ಅಂತ ಗೊಣಗಿದ ಮೀಶಾ ಅವನ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಹೇಳಿದ್ಲು, ನನಗೆ ಒಳ್ಳೆ ನಿದ್ದೆ ಬೇಕು, ನೀನೇನಾದರೂ ನನ್ನನ್ನು ಬಿಟ್ಟು ಹೋದರೆ ಐ ವಿಲ್ ಕಿಲ್ ಯು, ಗುಡ್ ನೈಟ್. ಅಷ್ಟರಲ್ಲಿ ಕ್ಲೀನಿಂಗ್ ಸ್ಟಾಫ್ ಇಳು ಬಡಿಯೋ ಶಬ್ದ ಕೇಳಿಸ್ತು. ರಾಹುಲ್ ತನ್ನ ಕೈ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಮೀಶಾ ಮಾತ್ರ ಬಿಡ್ತಿರ್ಲಿಲ್ಲ. ಅಸಹಾಯಕತೆಯಿಂದ ನಗ್ತಾ ರಾಹುಲ್ ಮೆಲ್ಲಗೆ ಹೇಳ್ದ, ನಿಜವಾಗ್ಲೂ ನೀನು ಅಮೇಝಿಂಗ್ ಮಾರೈತಿ, ನನ್ನನ್ನು ಕೊಲ್ಲೋ ಅವಶ್ಯಕತೆ ನಿನಗಂತೂ ನಿಜ ಇಲ್ಲ. ಇಡೀ ರಾತ್ರಿ ಹೀಗೆ ನಿನ್ನ ಪಕ್ಕದಲ್ಲಿ ಕುಳಿತಿದ್ರೆ ಆ ಮೈ ಮಾಟಕ್ಕೆ ನಾನೇ ಹೇಗಿದ್ರೂ ಸತ್ತು ಹೋಗ್ತೀನಿ. ನಂತರ ಸ್ಟಾಫ್ಗೆ ಮೆಲ್ಲಗೆ
ಸೌಂಡ್ ಮಾಡದೆ ರೂಮ್ ಕ್ಲೀನ್ ಮಾಡೋಕೆ ಹೇಳಿ ಮೀಶಾ ಪಕ್ಕದಲ್ಲೇ ಸೈಲೆಂಟ್ ಆಗಿ ಕುಳಿತುಬಿಟ್ಟ. ನನ್ನ ಲೈಫಿನ ಶಾಂತಿ ಮತ್ತು ಮೌನವನ್ನೆಲ್ಲ ಕಸ್ಕೊಂಡು ನೀನು ಮಾತ್ರ ಎಷ್ಟು ಪೀಸ್ಫುಲ್ಲಾಗಿ ನಿದ್ರೆ ಮಾಡ್ತಿದ್ಯಾ ಅಲ್ವಾ. ರಾಹುಲ್ ತುಂಬ ಸುಸ್ತಾಗಿ ಅಸಹಾಯಕತೆಯಿಂದ ಮೆಲ್ಲಗೆ ಗೊಣಗಿದ. ಅವಳಿಗೆ ಒದಿಸಿದ್ದ ಬ್ಲ್ಯಾಂಕೆಟ್ ಸರಿಪಡಿಸಿ ಇಡೀ ರಾತ್ರಿ ಅವಳ ಕೈಯನ್ನು ಬಿಡಿಸಿಕೊಳ್ಳಲಾಗದೆ ಅಲ್ಲೇ ಸೋಫಾದ ಮೇಲೆ ಕುಳಿತುಬಿಟ್ಟ. ಕೊನೆಗೆ ನಿದ್ದೆ ತಡೆಯಲಾರದೆ ಅವಳ ಪಕ್ಕದಲ್ಲೇ ಮೆಲ್ಲನೆ ಮಲಗಿದ. ರಾಹುಲ್ ತನ್ನ ಹಣೆಯನ್ನು ಅವಳ ಮೇಲೆ ಆನಿಸಿ ಕಣ್ಣು ಮುಚ್ಚಿದ. ಆ ಇಡೀ ರೂಮಿನಲ್ಲಿ ಅವರಿಬ್ಬರ ಉಸಿರಾಟದ ಸೌಂಡ್ ಮಾತ್ರ ಕೇಳಿಸ್ತಿತ್ತು. ಒಂದೆಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದಲೇ ಕವನ ಆದಿತ್ಯ ಅಲ್ಲಿಂದ ಹೊರಟು ಹೋಗೋದನ್ನ ನೋಡ್ತಾ ನಿಂತಿದ್ಲು. ಮನ್ಸನ್ನ ಕಲ್ಲು ಮಾಡಿಕೊಂಡು ಮೆಲ್ಲನೆ ನವ್ಯಾಳನ್ನ ಹುಡುಕ್ತಾ ಪೆಂಡಾಲ್ ಹತ್ರ ಬಂದ್ಲು. ಸಮಾರಂಭ ಮುಗಿಯೋ ಸ್ಟೇಜಲ್ಲಿತ್ತು. ಅಷ್ಟರಲ್ಲಿ ಹಿಂದಿನಿಂದ ಒಂದು ಚುಚ್ಚೋ ಮಾತು ಕೇಳಿಸ್ತು. ಹೋ, ನೀವು ಸ್ವಲ್ಪ ಬೇಗ ಬಂದ್ಬಿಟ್ರಿ ಅನ್ನಿಸುತ್ತೆ ಅಲ್ವಾ. ಫಂಕ್ಷನ್ ಆಲ್ರೆಡಿ ಮುಗ್ದಿದೆ. ನೀವೇನಾದರೂ ಹೀಗೆ ರೆಡಿಯಾಗಿ ಮದುವೆಗೆ ಬಂದಿದ್ರು ನಾನು ಸಕ್ಸಸ್ ಆಗ್ತಿದ್ದೆ. ಇದು ಬೇರೆ ಯಾರೂ ಅಲ್ಲ, ಮಾಯಾ. ಮಾಯಾ ಕವನಾಳನ್ನ ತಲೆಯಿಂದ ಕಾಲಿನವರೆಗೂ ಒಂಥರ ಅಸಹ್ಯವಾಗಿ ನೋಡಿದ್ಲು. ಆದಿತ್ಯ ಸ್ವತಃ ಕವನಾಗೆ ಕೊಟ್ಟಿರೋ ಆ ಡಿಸೈನರ್ ಡ್ರೆಸ್ ಮತ್ತು ಅವಳ ಆ ನ್ಯಾಚುರಲ್ ಬ್ಯೂಟಿ ನೋಡಿ ಮಾಯಾಗೆ ಒಳಗೊಳಗೆ ಅಸೂಯೆಯಿಂದ ಹೊಟ್ಟೆ ಉರಿ ಶುರುವಾಗಿತ್ತು. ಏನು, ನೀನೇನಾದರೂ ಇಲ್ಲಿ ಹಳದಿ ಶಾಸ್ತ್ರ ಮಾಡಿಸ್ಕೊಳ್ತಿದ್ಯಾ ಅಂತ ವಕ್ರವಾಗಿ ನಗ್ತಾ ವ್ಯಂಗ್ಯ ಮಾಡಿದ್ಲು. ನಂತರ ಕವನಾಳ ಡ್ರೆಸ್ ಮೇಲೆ ಕಣ್ಣು ಹಾಕಿ ಕಣ್ಮಿಟ್ಕಿಸ್ತಾ ಕೇಳಿದ್ಲು. ನೀನು ತಲೆಯಿಂದ ಕಾಲಿನವರೆಗೂ ತೊಟ್ಟಿರೋ ಈ ಡಿಸೈನರ್ ಲುಕ್ ರೇಟ್ ಎಷ್ಟಿದೆ ಅಂತ ನೀನು ಗೊತ್ತಿದ್ಯಾ? ಕವನ ಏನು ಮಾತಾಡದೆ ಮಾಯಾಳನ್ನೇ ನೋಡ್ತಾ ನಿಂತಿದ್ಲು. ಮಾಯಾ ಮತ್ತೆ ತನ್ನ ಆಟಿಟ್ಯೂಡ್ ತೋರಿಸ್ತಾ ಹೇಳಿದ್ಲು. ಆದಿತ್ಯನ ಈ ಕ್ರಿಯೇಷನ್ ಬೆಲೆ ಎಷ್ಟಿದೆ ಗೊತ್ತಾ? ಇದು ನೀನು ಇಡೀ ವರ್ಷದ ಸ್ಯಾಲ್ರಿಗಿಂತ ಹೆಚ್ಚು. ಇಂಥದ್ದನ್ನು ನೀನು ವೇರ್ ಮಾಡ್ಕೊಂಡು ಬಂದಿದ್ಯಾ ಅಂದರೆ ನಗು ಬರ್ತಿದೆ. ಕವನ ತುಂಬ ಕೂಲಾಗಿ ಸತ್ಯವನ್ನು ಬಿಚ್ಚಿಟ್ಲು. ನಾನು ಇದನ್ನು ಹಾಗೆಯೇ ವೇರ್ ಮಾಡ್ಕೊಂಡು ಬಂದಿಲ್ಲ ಮೇಡಮ್. ಆದಿತ್ಯ ಸರ್ ಅವರೇ ಇದನ್ನು ನನಗೆ ತೊಟ್ಕೊಳ್ಳೋಕ್ಕೆ ಕೊಟ್ಟಿದ್ದು. ಏನು, ಆದಿತ್ಯನ? ಮಾಯಾಳ ಮುಖ ಸಡನ್ ಆಗಿ ಶಾಕ್ ಆಯಿತು. ಅವಳಿಗೆ ತನ್ನ ಕಿವಿಯನ್ನು ತಾನೇ ನಂಬೋಕ್ಕಾಗಲಿಲ್ಲ. ಕವನ ತನ್ನ ಮಾತನ್ನು ತುಂಬ ಕಾನ್ಫಿಡೆಂಟ್ ಆಗಿ ಕಂಟಿನ್ಯೂ ಮಾಡಿದ್ಲು. ಹೌದು ಮೇಡಮ್, ಆದಿತ್ಯ ಸರ್ ಅವರೇ ಕೊಟ್ಟಿದ್ದು. ನವ್ಯಾ ಮೇಡಮ್ ಪಕ್ಕದಲ್ಲಿ ನಿಲ್ಲೋಕೆ ನಾನು ಸ್ವಲ್ಪ ಡೀಸೆಂಟಾಗಿ ಇರಬೇಕು, ಇಲ್ದಿದ್ರೆ ನಿಮ್ಮ ಕಂಪ್ನಿಯ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಅವರೇ ಕಾಳಜಿ ವಹಿಸಿದ್ರು. ನಂತರ ಮಾಯಾಳ ಕಣ್ಣಲ್ಲಿ ಕಣ್ಣಿಟ್ಟು ವ್ಯಂಗ್ಯವಾಗಿ ಚೊಚ್ಚಿದ್ಲು. ಇದ್ರ ಪ್ರೈಸ್ ಎಷ್ಟಿದೆ ಅಂತ ನನಗಂತೂ ಗೊತ್ತಿಲ್ಲ ಮೇಡಮ್. ಯಾಕಂದರೆ ಸರ್ ಇದನ್ನು ನನಗೆ ಕೊಡುವಾಗ ಅದ್ರ ಬೆಲೆ ಬಗ್ಗೆ ಒಂದು ಮಾತು ಹೇಳಲಿಲ್ಲ. ಕವನ ಇನ್ನೂ ಏನೋ ಹೇಳೋಕೆ ಬರ್ತಿದ್ಲು. ಆದರೆ ಮಾಯಾ ಅವಳ ಮಾತನ್ನ ಅರ್ಧಕ್ಕೆ ಕಟ್ ಮಾಡಿದ್ಲು. ಒಂದು ಇವಿಲ್ ಸ್ಮೈಲ್ ಮಾಡ್ತಾ ಹೇಳಿದ್ಲು. ಸರಿ, ಒಪ್ಕೊಳ್ತೀನಿ, ನಿನ್ನ ರೇಂಜ್ ತುಂಬಾ ದೊಡ್ಡದಿದೆ. ಅಷ್ಟೇ ಅಲ್ಲ, ನಿನಗೆ ಧೈರ್ಯ ಕೂಡ ಸಿಕ್ಕಾಬಟ್ಟೆ ಇದೆ. ಕವನಾಗೆ ಅವಳು ಏನು ಹೇಳ್ತಿದ್ದಾಳೆ ಅಂತ ಅರ್ಥ ಆಗಲಿಲ್ಲ. ಅವಳನ್ನೇ ಪ್ರಶ್ನಾರ್ಥಕವಾಗಿ ನೋಡ್ತಾ ನಿಂತಿದ್ಲು. ಮಾಯಾ ತನ್ನ ಇಡೀ ಆ್ಯಟಿಟ್ಯೂಡ್ ತೋರಿಸ್ತಾ ಕವನಾಳನ್ನು ಕೀಳಾಗಿ ನೋಡ್ತಾ ಹೇಳಿದ್ಲು. ನೋಡು, ನೀನು ತುಂಬ ಸ್ಮಾರ್ಟ್ ಅಂದ್ಕೊಂಡಿದ್ಯಾ ಅಲ್ವಾ? ಆದರೆ ಒಂದು ವಿಷಯ ತಿಳ್ಕೊ, ನೀನು ಹಾಕ್ಕೊಂಡಿರೋ ಈ ಬಟ್ಟೆಗಳು, ಈ ಜ್ಯುವೆಲ್ಸ್ ಎಲ್ಲ ಕೇವಲ ದಾನವಾಗಿ ಸಿಕ್ಕಿರೋ ವಸ್ತುಗಳು ಅಷ್ಟೆ. ಅದನ್ನು ನೆನಪಲ್ಲಿಟ್ಕೊ. ಮಾಯಾ ಕವನಾಳನ್ನು ಒಂಥರ ಅಸಹ್ಯವಾಗಿ ನೋಡ್ತಾ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳಿದ್ಲು. ಆದಿತ್ಯ ಸರ್ ಯಾವಾಗಲೂ ನೀನು ಸುತ್ತಮುತ್ತ ಇರೋದ್ರಿಂದ, ಅವ್ರು ಕೊಟ್ಟಿರೋ ಕಾಸ್ಟ್ಲಿ ಬಟ್ಟೆಗಳನ್ನ ನೀನು ಹಾಕಿಕೊಳ್ಳೋದ್ರಿಂದ ನೀನೇನು ಅವ್ರ ಲೇಬಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಅಂದರೆ ನೀನು ಅವ್ರ ಪ್ರಾಪರ್ಟಿ ಅಂತ ಅಂದ್ಕೊಂಡಿದ್ಯಾ? ಮಾಯಾಳ ಈ ಮಾತುಗಳು ಕವನಾಗೆ ಅಕ್ಷರಶಃ ವಿಷದಂತೆ ಚುಚ್ಚಿದ್ವು. ಅವಳ ಆ್ಯಟಿಟ್ಯೂಡ್ ಹೇಗಿತ್ತಂದರೆ, ಕವನ ಒಬ್ಳು ಸ್ವತಂತ್ರ ಹುಡುಗಿ ಅನ್ನೋದನ್ನು ಮರೆತು ಕೇವಲ ಆದಿತ್ಯನ ನೆರಳಲ್ಲಿ ಬದುಕ್ತಿರೋ ಒಬ್ಳು ಸಾಮಾನ್ಯ ಕೆಲಸಗಾರ್ತಿ ಅಂತ ಅವಮಾನ ಮಾಡಿದ ಹಾಗಿತ್ತು. ಕವನಾಳ ಭುಜದ ಮೇಲಿದ್ದ ಆ ಮೃದುವಾದ ದುಪ್ಪಟ್ಟವನ್ನು ತನ್ನ ಕೈಗೆ ತಗೊಂಡ ಮಾಯಾ ಅದರ ಕ್ವಾಲಿಟಿಯನ್ನು ಚೆಕ್ ಮಾಡ್ತಾ ವ್ಯಂಗ್ಯವಾಗಿ ಮಾತಾಡೋಕೆ ಶುರು ಮಾಡಿದ್ಲು. ನಾನು ನಿನ್ನನ್ನು ಇನೋಸೆನ್ಸ್ ಆ್ಯಂಡ್ ಸಿಂಪ್ಲಿಸಿಟಿಯ ರೂಪ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಟೂ ಸ್ಮಾರ್ಟ್ ಅಂತ ಈಗ ಗೊತ್ತಾಗ್ತಿದೆ. ಒಂದೇ ಸಲ ಇಬ್ಬರು ಗಂಡಸರನ್ನ ಒಂದೇ ಸಲ ಮ್ಯಾನೇಜ್ ಮಾಡ್ತಿದ್ಯಾ ಅಲ್ವಾ ಅಂತ ಮಾಯಾ ಒಂಥರ ಅಸಹ್ಯವಾಗಿ ನಕ್ಕಳು. ಕವನಾಳ ಹತ್ತಿರ ಇನ್ನೆರಡು ಹೆಜ್ಜೆ ಇಟ್ಟು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ತುಂಬ ಚೀಪಾಗಿ ದಿಟ್ಟಿಸಿ ಹೇಳಿದ್ಲು. ಆ ನೋಟದಲ್ಲಿ ಕವನಾಳನ್ನು ಸುಟ್ಟು ಹಾಕುವಷ್ಟು ಕೋಪ ಇತ್ತು. ಲುಕ್ ಕವನ,
ರಾಹುಲ್ ಹ್ಯಾಂಡ್ಸಮ್ ಆಗಿದ್ದಾನೆ, ನಿನ್ಗೆ ಅವನು ಓಕೆ ಅನ್ನಿಸ್ಬೋದು, ಆದರೆ ಆದಿತ್ಯ ಅವನು ನಿನ್ಗೆ ಯಾವತ್ತೂ ಕೈಗೆಟಕದವನು, ಅಷ್ಟು ಎತ್ತರದಲ್ಲಿರೋ ಈಗಲ್ ಅವನು ಅಂತ ಮಾಯಾ ತುಂಬ ವ್ಯಂಗ್ಯವಾಗಿ ಚುಚ್ಚಿದ್ಲು. ಕವನಾಗೆ ಅವಳು ಏನು ಹೇಳ್ತಿದ್ದಾಳೆ ಅಂತ ಫಸ್ಟ್ ಅರ್ಥನೇ ಆಗಲಿಲ್ಲ. ಇಬ್ಬರು ಪುರುಷರ ಹೆಸರನ್ನ ತನ್ನ ಜೊತೆ ಯಾಕೆ ಸೇರಿಸ್ತಿದ್ದಾಳೆ ಅಂತ ಪೂರ್ತಿ ಕನ್ಫ್ಯೂಸ್ ಆಗಿ ಅವಳನ್ನೇ ನೋಡ್ತಾ ನಿಂತಿದ್ಲು. ಆದರೆ ಮಾಯಾ ಅಲ್ಲಿಗೆ ಸುಮ್ಮನಾಗ್ಲಿಲ್ಲ. ನಂತರ ಒಬ್ಬ ಗಾಯಗೊಂಡ ಸಿಂಹಿಣಿಯಂತೆ ಆರ್ಭಟಿಸ್ತಾ ಕವನಾಳನ್ನ ಅಕ್ಷರ ಸಹ ಸುಟ್ಟು ಹಾಕುವಷ್ಟು ಕೋಪದಿಂದ ದಿಟ್ಟಿಸ್ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಅಸೂಯೆ ಮತ್ತೆ ಸೇಡು ಒಟ್ಟಿಗೆ ಕುಣಿತಾ ಇತ್ತು. ನಿನಗೆ ಅರ್ಥ ಆಗ್ತಿಲ್ಲ ಅಂದರೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ಕೇಳು. ಆದಿತ್ಯ ನನಗಷ್ಟೇ ಸೇರಿದವನು. ಕಳೆದ 2 ವರ್ಷಗಳಿಂದ ನಾವಿಬ್ರು ಒಟ್ಟಿಗೆ ಇದ್ದೀವಿ. ಅವನ ಲೆವೆಲ್ಗೆ ನಿನ್ನ ತರಹದ ಚೀಪ್ ಹುಡುಗಿರೋ ಕಣ್ಣು ಕಾಣಲ್ಲ. ಮಾಯಾ ತುಂಬ ಅಹಂಕಾರದಿಂದ ಕವನಾಳನ್ನ ಚುಚ್ಚಿದ್ಲು. ನಂತರ ಒಂದು ವಕ್ರ ನಗು ನಗ್ತಾ ಕಮಾಂಡಿಂಗ್ ಟೋನ್ನಲ್ಲಿ ಹೇಳಿದ್ಲು, ಕಳೆದ 2 ವರ್ಷಗಳಿಂದ ನಾವಿಬ್ರು ಕಪಲ್ ತರಹ ಬದುಕ್ತಾ ಇದ್ದೀವಿ. ಮನೆ ರೂಮ್ ಅಷ್ಟೇ ಯಾಕೆ, ಬೆಡ್ ಕೂಡ ನಮ್ಮದು ಒಂದೇ. ಸೊ ಆದಷ್ಟು ಆದಿತ್ಯನಿಂದ ದೂರ ಇರೋದನ್ನು ಕಲಿ, ಇಲ್ಲ ಅಂದರೆ ನಿನಗೊಳ್ಳೇದಾಗಲ್ಲ. ಮಾಯಾ ಅಷ್ಟೆಲ್ಲ ವಿಷ ಕಾರಿದ್ರೂ ಕವನ ಮಾತ್ರ ಅಲ್ಗಾಡಲಿಲ್ಲ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಫೇಸಲ್ಲಿ ವಿತೌಟ್ ಎನಿ ಎಮೋಷನ್ನಿಂದ ತುಂಬ ಕೂಲಾಗಿ ಹೇಳಿದ್ಲು, ಸರಿ ಮೇಡಮ್, ಆದರೆ ನಿಮ್ಮ ರಿಲೇಷನ್ಶಿಪ್ ಸ್ಟೇಟಸ್ ಬಗ್ಗೆ ನನಗೆ ಯಾಕೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀರಾ? ಅದರ ಅವಶ್ಯಕತೆ ನನಗಂತೂ ಇಲ್ಲ. ನಿನಗೆ ನಿನ್ನ ಸ್ಟೇಟಸ್ ಏನು ಮತ್ತು ನಿನ್ನ ವ್ಯಾಲ್ಯೂ ಎಷ್ಟು ಅಂತ ಅರ್ಥ ಮಾಡಿಸೋಕೆ ಅಷ್ಟೇ ನಾನಿಷ್ಟೆಲ್ಲ ಹೇಳ್ತಿರೋದು ಅಂತ ಮಾಯಾ ಒಂಥರ ಅಸಹ್ಯವಾಗಿ ನಗ್ತಾ ವ್ಯಂಗ್ಯವಾಗಿ ಚುಚ್ಚಿದ್ಲು. ಆದರೆ ಕವನ ಕಿಂಚಿತ್ತು ಎದೆಗುಂದದೆ ತನ್ನ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು, ತುಂಬ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಮೇಡಮ್. ನನ್ನ ವ್ಯಾಲ್ಯೂ ಏನು ಮತ್ತು ನನ್ನ ಸ್ಟೇಟಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯು ಡೋಂಟ್ ವರಿ, ನಾನು ಯಾವತ್ತೂ ನನ್ನ ಲಿಮಿಟ್ಸ್ನ ಕ್ರಾಸ್ ಮಾಡಲ್ಲ. ನನ್ನ ಲಿಮಿಟ್ಸ್ ಏನಂತ ನನಗೆ ಪಕ್ಕ ಕ್ಲಾರಿಟಿ ಇದೆ. ಕವನಾಳ ಈ ಮಾತುಗಳು ಮಾಯಾಳ ಅಹಂಕಾರಕ್ಕೆ ಒಂದು ದೊಡ್ಡ ಪಂಚ್ ಕೊಟ್ಟ ಹಾಗೆ ಇತ್ತು. ಕವನ ಮೆಲ್ಲನೆ ಮಾಯಾಳ ಹತ್ರ ಬಂದು ತುಂಬ ಕಾನ್ಫಿಡೆಂಟ್ ಆಗಿ ಮತ್ತೆ ಕನ್ವಿನ್ಸಿಂಗ್ ಟೋನ್ನಲ್ಲಿ ಮೆಲ್ಲಗೆ ಹೇಳಿದ್ಲು, ಮೇಡಮ್, ಹೇಗಿದ್ರು ನಾನು ಈ ಕೆಲಸಕ್ಕೆ ರಿಸೈನ್ ಮಾಡಿದ್ದೀನಿ. ಸೊ ನೀವಿಬ್ಬರು ನಿಮ್ಮ ಈ ಜೋಡಿ ಗೇಮ್ನ ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು. ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನಾನು ನಿಮ್ಮ ದಾರಿಗೆ ಬರಲ್ಲ. ಮಾಯಾಳ ಮುಖ ಸಪ್ಪಿಯಾಗೋ ತರಹ ತುಂಬ ತಂಪಾದ ಸ್ವರದಲ್ಲಿ ಈ ಮಾತನ್ನ ಹೇಳಿದ ಕವನ ಅಲ್ಲಿಂದ ಒಂದೇ ಒಂದು ಕ್ಷಣವೂ ಹಿಂತಿರುಗಿ ನೋಡದೆ ಗತ್ತಿನಿಂದ ನಡ್ಕೊಂಡು ಹೋದ್ಲು. ಮಾಯಾಗೆ ಈಗ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಕವನ ಅಳುವ ಬದಲು ಇಷ್ಟು ಸೈಲೆಂಟ್ ಆಗಿ ಅಟ್ಯಾಕ್ ಮಾಡಿ ಹೋಗಿದ್ದು ಅವಳಿಗೆ ಅರ್ಗಿಸ್ಕೊಳ್ಳೋಕೆ ಆಗಲಿಲ್ಲ. ಮುಸ್ಸಂಜೆ ಹೋಗಿ ಯಾವಾಗ ರಾತ್ರಿ ಆಯ್ತೋ, ಆ ರಾತ್ರಿ ಯಾವಾಗ ಆಳವಾದ ರಾತ್ರಿಯಾಗಿ ಬದಲಾಯ್ತೋ ಕವನಾಗೆ ಗೊತ್ತೇ ಆಗಲಿಲ್ಲ. ಅವಳು ತನ್ನದೇ ಆಲೋಚನೆಗಳಲ್ಲಿ ಅಷ್ಟು ಲಾಸ್ಟ್ ಆಗಿದ್ಲು. ಸುತ್ತಲೂ ಬರೀ ಡೀಪ್ ಸೈಲೆನ್ಸ್ ಮತ್ತೆ ಒಂದು ರೀತಿಯ ನಿಶಬ್ದ ಇತ್ತು. ನಾಳೆ ನಡೆಯಲಿರೋ ಮೆಹಂದಿ ಮತ್ತು ಸಂಗೀತ್ ಪ್ರೋಗ್ರಾಮ್ಗಾಗಿ ಅಲ್ಲಿನ ಡೆಕೋರೇಷನ್ ಸ್ಟಾಫ್ ಮಾತ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಪೆಂಡಾಲ್ ಹತ್ರ ಇರೋ ಆ ಲೈಟ್ಸ್ ಮತ್ತು ಅಲಂಕಾರದ ನಡುವೆ ಕವನ ಒಬ್ಬಳೇ ಅಸಹಾಯಕಳಾಗಿ ನಿಂತಿದ್ಲು. ಅವಳಿಗೆ ಈಗ ತನ್ನ ಕೆಲಸ, ತನ್ನ ಫ್ಯೂಚರ್ ಮತ್ತು ಆದಿತ್ಯನ ಬಗ್ಗೆ ಮಾಯಾ ಹೇಳಿದ ಆ ಡರ್ಟಿ ಸ್ಟೋರೀಸ್ ಎಲ್ಲವೂ ತಲೆಯಲ್ಲಿ ಸುತ್ತಾ ಇದ್ವು. ಮೇಡಮ್, ತುಂಬ ಲೇಟ್ ಆಗಿದೆ, ನಾವು ಕೂಡ ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನೀವು ಕೂಡ ರೂಮ್ಗೆ ಹೋದರೆ ಬೆಟರ್ ಅಂತ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಸ್ಟಾಫ್ ಮೆಂಬರ್ ಹೇಳ್ದ. ಅವನ ಮಾತು ಕೇಳಿದ ತಕ್ಷಣ ಕವನಾಗೆ ಕಾನ್ಷಿಯಸ್ನೆಸ್ ಮರಳಿದ ಹಾಗೆ ಆಯಿತು. ಮೇಡಮ್, ಹೋಗೋಣ ಬನ್ನಿ ಅಂತ ಅವನು ಮತ್ತೆ ಪೊಲೈಟ್ಲಿ ಕೇಳಿದಾಗ ಕವನ ತನ್ನ ಯೋಚನೆಗಳಿಂದ ಹೊರಬಂದು ಅವನನ್ನು ದಿಟ್ಟಿಸಿ ನೋಡಿದ್ಲು. ಅವಳ ಮುಖದಲ್ಲಿ ಒಂಥರ ಬ್ಲ್ಯಾಂಕ್ ಎಕ್ಸ್ಪ್ರೆಷನ್ ಇತ್ತು. ಕವನ ಮೆಲ್ಲನೆ ಎದ್ದು ಒಂದು ಸಣ್ಣ ಸ್ವರದಲ್ಲಿ ತಲೆಯಾಡಿಸಿ ಅಲ್ಲಿಂದ ನಡೆಯೋಕೆ ಶುರು ಮಾಡಿದ್ಲು. ಅವಳ ಹೆಜ್ಜೆಗಳಲ್ಲಿ ಆ ಮೊದಲಿನ ಕಾನ್ಫಿಡೆನ್ಸ್ ಇರಲೇ ಇಲ್ಲ. ಮಾಯಾಳ ಆ ಕೆಟ್ಟ ಮಾತುಗಳು ಕವನಾಳ ಕಿವಿಯಲ್ಲಿ ಪದೇ ಪದೇ ಎಕೋ ಆಗ್ತಿದ್ವು. ಆದಿತ್ಯ ಮತ್ತೆ ನಾನು ಕಪಲ್ ತರಹ ಮನೆ ರೂಮ್ ಅಷ್ಟೇ ಯಾಕೆ, ಆ ಬೆಡ್ ಕೂಡ ಶೇರ್ ಮಾಡ್ಕೊಂಡಿದ್ದೀವಿ. ಆ ಮಾತುಗಳು ನೆನಪಾದ ತಕ್ಷಣ ಅವಳ ಕಣ್ಣುಗಳಿಂದ ತಡೆಯಲಾರದೆ ಕಣ್ಣೀರು ಸುರಿಯೋಕೆ ಶುರುವಾಯಿತು. ಯುಗ ಯುಗಗಳಿಂದ ತನ್ನ ಒಳಗಡೆ ಹತ್ತಿಕ್ಕಿದ್ದ ಆ ವೇದನೆ ಈಗ ಪೂರ್ತಿ ಹೊರ ಬರ್ತಾ ಇತ್ತು. ಕವನಾಗೆ ಈಗ ಪೂರ್ತಿ ದುರ್ಬಲ ಅನ್ಸೋಕೆ ಶುರುವಾಯಿತು. ಅವಳ ಒಳಗಡೆ ಏನೋ ಒಂದು ದೊಡ್ಡ ನಂಬಿಕೆ ಅಥವಾ ಪ್ರೀತಿ ಪೂರ್ತಿಯಾಗಿ ಶಟರ್ಡ್ ಆದ ಫೀಲ್ ಆಗ್ತಿತ್ತು.
ಕೆಲವೊಮ್ಮೆ ಅವಳು ಆದಿತ್ಯನ ಜೊತೆ ಹಂಚ್ಕೊಂಡಿದ್ದ ಆ ಬ್ಯೂಟಿಫುಲ್ ಮೂಮೆಂಟ್ಸ್ ಮತ್ತು ಆ ಸಿಹಿ ನೆನಪುಗಳನ್ನ ನೆನಪಿಸ್ಕೊಳ್ತಾ ಇದ್ಲು. ಅವನು ತೋರಿದ ಕಾಳಜಿ, ಆ ಗೌರವ ಎಲ್ಲವೂ ಅವಳಿಗೆ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಿತ್ತು. ಆದರೆ ಮರುಕ್ಷಣವೇ ಮಾಯಾ ಹೇಳಿದ ಆ ಪ್ರತಿಯೊಂದು ಮಾತು, ಆ ಡರ್ಟಿ ಅಲಗ್ನೇಷನ್ಸ್ ಅವಳ ಕಿವಿಯಲ್ಲಿ ಗುಯ್ ಅಂತ ಬರ್ತಾ ಇದ್ವು. ಅವಳು ತನ್ನೊಳಗೆ ತಾನೇ ಒಂದು ದೊಡ್ಡ ಹೋರಾಟ ಮಾಡ್ತಿದ್ಲು. ಆದಿತ್ಯ ಸರ್ ನಿಜವಾಗಿಯೂ ಅಷ್ಟು ಕೆಟ್ಟವರಾ, ಅಥವಾ ಮಾಯಾ ಸುಳ್ಳು ಹೇಳ್ತಿದ್ದಾಳಾ ಅನ್ನೋ ಕನ್ಫ್ಯೂಷನ್ ಅವಳನ್ನು ಪೂರ್ತಿ ಮೆಂಟಲ್ ಸ್ಟ್ರೆಸ್ಗೆ ತಳ್ತಾ ಇತ್ತು. ಅವಳ ಮನಸ್ಸು ಎರಡು ಭಾಗವಾಗಿ ಹೋಗ್ತಿತ್ತು. ಔಟ್ ಹೌಸ್, ರಾತ್ರಿ 2 ಗಂಟೆ. ಕವನ ಪೂಲ್ ಸೈಡ್ನ ಒಂದು ಚೇರ್ ಮೇಲೆ ಸುಸ್ತಾಗಿ ಕುಳಿತಿದ್ಲು. ಆದಿತ್ಯ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದ ಆ ಲೆಹಂಗಾವನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಶೂನ್ಯ ದೃಷ್ಟಿಯಿಂದ ಆಕಾಶವನ್ನು ನೋಡ್ತಾ ಇದ್ಲು. ಅವಳು ಎಷ್ಟು ಹೊತ್ತಿಂದ ಹಾಗೆ ಕುಳಿತಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಅಷ್ಟು ಲಾಸ್ಟ್ ಆಗಿಬಿಟ್ಟಿದ್ಲು. ಅವಳು ತಂದೆ ಆದ ಒಂದು ಡೀಪ್ ಥಾಟ್ನಲ್ಲಿ ಎಷ್ಟೊಂದು ಕಳೆದು ಹೋಗಿದ್ಲು ಅಂದರೆ ಆದಿತ್ಯ ಸದ್ದಿಲ್ಲದೆ ಬಂದು ಅವಳ ಪಕ್ಕದಲ್ಲೇ ನಿಂತಿದ್ದನ್ನು ಅವಳು ನೋಟಿಸ್ ಮಾಡಲೇ ಇಲ್ಲ. ಆ ಡಿಮ್ ಲೈಟಲ್ಲಿ ಚಂದ್ರನ ಕಿರಣಗಳು ಕವನಾಳ ಮುಖದ ಮೇಲೆ ಬೀಳ್ತಾ ಒಂದು ರೀತಿಯ ನ್ಯಾಚುರಲ್ ಗ್ಲೋ ನೀಡ್ತಾ ಇದ್ವು. ಆದಿತ್ಯ ಮೆಲ್ಲನೆ ಹೆಜ್ಜೆ ಹಾಕ್ತಾ ಅವಳ ಹತ್ರ ಹೋಗ್ತಿದ್ದ. ಅವನ ಇಡೀ ಫೋಕಸ್ ಕವನಾಳ ಮೇಲಿತ್ತು. ಅವಳನ್ನು ನೋಡಿ ಆದಿತ್ಯನಿಗೆ ಒಂದು ಕ್ಷಣ ಅವಕ್ಕಾಯಿತು. ಕವನ ಆದಿತ್ಯನಿಗೆ ಸೇರಿದ ಅಥವಾ ಅವನು ನೀಡಿದ ಪ್ರತಿಯೊಂದು ವಸ್ತುವನ್ನು ತನ್ನಿಂದ ದೂರ ಮಾಡಿದ್ಲು. ಅವಳೀಗ ಮೊದಲಿನ ತರಹ ತನ್ನ ಸಿಂಪಲ್ ವೆಯ್ಟ್ ಪಟಿಯಾಲ ಸೂಟ್ನಲ್ಲಿ ತುಂಬ ಸರಳವಾಗಿ ಕಾಣ್ತಾ ಇದ್ಲು. ಕೂದಲು ಪೂರ್ತಿ ಹರಡ್ಕೊಂಡಿತ್ತು. ಮೈ ಮೇಲೆ ಒಂದೇ ಒಂದು ಜ್ಯುವೆಲರಿ ಇರಲಿಲ್ಲ. ಮುಖದಲ್ಲಿ ಕಿಂಚಿತ್ತು ಮೇಕಪ್ ಇರಲಿಲ್ಲ. ಆದಿತ್ಯ ತನ್ನ ಇಡೀ ಲೈಫಲ್ಲಿ ಇಷ್ಟು ಪ್ಯೂರ್ ಆ್ಯಂಡ್ ಇನ್ನೋಸೆಂಟ್ ಆದ ಸೌಂದರ್ಯವನ್ನು ಅವನು ಯಾವತ್ತೂ ನೋಡಿರಲಿಲ್ಲ. ಮಾಡರ್ನ್ ಬಟ್ಟೆಗಳಿಂದ ಈ ಸರಳತೆಯಲ್ಲೇ ಅವಳು ಅಪ್ಸರಿಯಂತೆ ಕಾಣ್ತಾ ಇದ್ಲು. ಕೆಲವು ಕ್ಷಣಗಳ ನಂತರ ಕವನಾಗೆ ಯಾರೋ ತನ್ನನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಆಯಿತು. ತುಂಬ ಇನ್ನೋಸೆಂಟ್ಲಿ ಅವಳು ತನ್ನ ಕಣ್ಣರೆಪ್ಪೆಗಳನ್ನ ಮೆಲ್ಲಗೆ ಎತ್ತಿ ನೋಡಿದಾಗ ಎದುರುಗಡೆ ಆದಿತ್ಯ ನಿಂತಿದ್ದ. ಆದಿತ್ಯನನ್ನು ಆ ಸಮಯದಲ್ಲಿ ಅಲ್ಲಿ ನೋಡಿ ಕವನಾಗೆ ಒಂದು ಕ್ಷಣ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಅವಳು ಇದ್ದಕ್ಕಿದ್ದಂತೆ ಕುಳಿತಿದ್ದ ಚೇರಿಂದ ಎದ್ದು ನಿಂತು ಪೂರ್ತಿ ಕನ್ಫ್ಯೂಸ್ಡ್ ಆಗಿ ಕೇಳಿದ್ಲು, ಸರ್, ನೀವಿಲ್ಲಿಗೆ ಯಾವಾಗ ಬಂದ್ರಿ? ಕವನಾಳ ಆ ಮೆಲುದನಿ ಕೇಳಿದ ತಕ್ಷಣ ಆದಿತ್ಯ ತನ್ನ ಡೇ ಡ್ರೀಮಿಂಗಿಂದ ಲೋಕದಿಂದ ಹೊರಬಂದ. ಅವಳ ಮುಗ್ಧತೆಯಲ್ಲಿ ಕಳೆದು ಹೋಗಿದ್ದವನು ಸಡನ್ ಆಗಿ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ. ಅವಳು ಡ್ರಿಂಕ್ಸ್ ಮಾಡಿದಾಳೆ ಅಂತ ಅಂದ್ಕೊಂಡು ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ ಆದಿತ್ಯ ತಕ್ಷಣ ತನ್ನ ಐ ಕಾಂಟ್ಯಾಕ್ಟನ್ನು ಸರಿಪಡಿಸ್ಕೊಂಡ. ತನ್ನ ಮುಖದಲ್ಲಿ ಯಾವುದೇ ಎಮೋಷನ್ಸ್ ಕಾಣದಂತೆ ತುಂಬ ಪ್ರೊಫೆಷ್ನಲ್ ಮತ್ತು ಎಕ್ಸ್ಪ್ರೆಷನ್ಲೆಸ್ ಆಗಿ ಅವಳನ್ನು ದಿಟ್ಟಿಸಿ ನೋಡೋಕ್ಕೆ ಪ್ರಾರಂಭಿಸ್ದ. ನೋಡ್ತಿದ್ರೆ ನಿನಗೆ ಈ ಚೇರ್ ಮೇಲೆ ಸ್ವಲ್ಪ ಜಾಸ್ತಿನೇ ಲವ್ ಇರೋ ಹಾಗಿದೆ, ಯಾವಾಗಲೂ ಇಲ್ಲೇ ಮರ್ಗಿರ್ತೀಯ ಅಲ್ವಾ ಅಂತ ಆದಿತ್ಯ ತನ್ನ ಇಂದಿನ ಎಕ್ಸ್ಪ್ರೆಷನ್ಲೆಸ್ ಧ್ವನಿಯಲ್ಲಿ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ದ. ಆದಿತ್ಯನ ಆ ಮಾತು ಮತ್ತು ಅವನ ಆ ಕೋಲ್ಡ್ ಫೇಸ್ ನೋಡಿ ಕವನಾಗೆ ಪೂರ್ತಿ ಪ್ಯಾನಿಕ್ ಆಯಿತು. ಅವಳು ಗಾಬರಿಯಿಂದ ಸಡನ್ ಆಗಿ ಎದ್ದು ನಿಲ್ಲೋಕೆ ಹೋದಾಗ ಬ್ಯಾಲೆನ್ಸ್ ತಪ್ಪಿ ಬೀಳೋ ಹಂತದಲ್ಲಿದ್ಲು. ತಕ್ಷಣ ಆದಿತ್ಯ ಅವಳ ಸೊಂಟನ ಹಿಡಿದು ತನ್ನತ್ತ ಹೇಳ್ಕೊಂಡು ಸಪೋರ್ಟ್ ಮಾಡ್ದ. ಕವನ ಒಂದು ಕ್ಷಣ ಸ್ತಬ್ಧಳಾಗಿ ನಿಂತ್ಬಿಟ್ಲು. ಅವಳ ಕೈಗಳು ಆದಿತ್ಯನ ಚೆಸ್ಟ್ ಮೇಲೆ ಗಟ್ಟಿಯಾಗಿ ಊರಿದ್ವು. ಭಯದಿಂದ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಕೊಂಡಿದ್ದ ಕವನಾಳ ಮುಖದಲ್ಲಿ ಸ್ಪಷ್ಟವಾಗಿ ಭಯ ಕಾಣ್ತಿತ್ತು. ಆದರೆ ಆದಿತ್ಯ ಮಾತ್ರ ಪೂರ್ತಿ ಎಮೋಷನಲ್ಲೆಸ್ ಆಗಿದ್ದ. ಅವನ ಕಣ್ಣುಗಳು ಮಾತ್ರ ಒಬ್ಬ ಒಬೇಸ್ಡ್ ಪ್ರೇಮಿಯ ಹಾಗೆ ಕವನಾಳ ಆ ಇನ್ನೋಸೆನ್ಸ್ನ ದಿಟ್ಟಿಸಿ ನೋಡ್ತಾ ಇದ್ವು. ನೀನೇನೂ ಬಿದ್ದಿಲ್ಲ, ನೀನು ಸೇಫ್ ಆಗಿ ಇನ್ ಒನ್ ಪೀಸಲ್ಲಿ ಇದೆಯಾ ಅಂತ ಆದಿತ್ಯ ತುಂಬ ರೂಟ್ಲೆಸ್ ಮತ್ತು ಕೋಲ್ಡ್ ಆಗಿ ಹೇಳ್ದ. ಕವನ ಆ ಧ್ವನಿ ಕೇಳಿ ಮೆಲ್ಲನೆ ತನ್ನ ಕಣ್ಣುಗಳನ್ನ ತೆರೆದು ಅವನನ್ನು ದಿಟ್ಟಿಸಿ ನೋಡಿದ್ಲು. ಆದಿತ್ಯ ಅಲ್ಲಿಗೆ ನಿಲ್ಲಿಸಲಿಲ್ಲ. ತನ್ನ ಸರ್ಕಾಸ್ಟಿಕ್ ಮಾತುಗಳನ್ನ ಮುಂದುವರಿಸ್ತಾ, ನೀನೀಗ ನನ್ನನ್ನು ಹೋಗೋಕೆ ಬಿಡ್ತೀಯಾ ಅಥವಾ ರಾತ್ರಿ ಇಡೀ ಹೀಗೆ ನನ್ನ ಅಂಟ್ಕೊಂಡಿರೋಕ್ಕೆ ಇಷ್ಟಪಡ್ತೀಯಾ? ಆದಿತ್ಯನ ಆ ಡೀಪ್ ವಾಯ್ಸ್ ಮತ್ತು ಆ ಮಾತುಗಳು ಕವನಾಗೆ ಒಂದು ಕ್ಷಣ ಅಟ್ರಾಕ್ಟ್ ಮಾಡಿದ್ರು. ಮರುಕ್ಷಣನೇ ಅವಳಿಗೆ ಸಿಚುವೇಶನ್ ಅರ್ಥ ಆಯಿತು. ತಕ್ಷಣ ಅವಳು ಅವನನ್ನು ಪೂರ್ತಿ ಶಕ್ತಿಯಿಂದ ದೂರ ತಳ್ಳಿ 2 ಹೆಜ್ಜೆ ಹಿಂದಕ್ಕೆ ಹೋಗಿ ನಿಂತಳು. ಆದಿತ್ಯ ತನ್ನನ್ನು ತಾನು ಸ್ವಲ್ಪ ಕಾಮ್ ಡೌನ್ ಮಾಡಿಕೊಂಡು ಕವನಾಳನ್ನು ದಿಟ್ಟಿಸಿ ನೋಡ್ದ. ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳ್ತೀಯಾ, ಅಥವಾ ಹೀಗೆ ನನ್ನ ತಲೆ ಮೇಲೆ ನಿಂತು ನನ್ನ ಟೈಮ್ ವೇಸ್ಟ್ ಮಾಡ್ತೀಯಾ ಅಂತ ತುಂಬ ಕೋಲ್ಡಾಗಿ ಕೇಳ್ದ. ಹೌದು, ಅದು ಕವನ ಪೂರ್ತಿ ನರ್ವಸ್ ಆಗಿ ನಡುತ್ತಾ ಮಾತಾಡೋಕ್ಕೆ ಟ್ರೈ ಮಾಡಿದ್ಲು.
ಅವಳಿಗೆ ಮಾತುಗಳೇ ಬರ್ತಾ ಇರಲಿಲ್ಲ. ಆದಿತ್ಯ ಅವಳ ಆ ತಡಬಡಾಯಿಸೋ ರೀತಿ ನೋಡಿ ವ್ಯಂಗ್ಯವಾಗಿ ಅಂದ, ನೀನು ಹೀಗೆ ಹೌದು ನಾನು ಅಂತಾನೆ ಶುರು ಮಾಡಿದ್ರೆ ನಾವು ಮಾತು ಮುಗಿಸೋ ಅಷ್ಟರಲ್ಲಿ ಪಕ್ಕ ಮಾರ್ನಿಂಗ್ ಆಗುತ್ತೆ. ಬೆಟರ್ ನಾವು ಕಾಫಿ ಕುಡಿತಾ ಮಾತಾಡೋಣವಾ ಅಂತ ಹೇಳಿ ಅವನು ಸೀದಾ ಹೊಳಗೋದ. ಕವನಾಗೆ ಅವನನ್ನು ಅಲ್ಲಿ ಬಿಟ್ಟು ಹೋಗೋಕ್ಕೆ ಧೈರ್ಯ ಇರಲಿಲ್ಲ. ಹಾಗಾಗಿ ಅವಳು ಅವನ ಹಿಂದೆ ಪೂರ್ತಿ ಪ್ಯಾನಿಕ್ ಆಗಿ ಓಡಿದ್ಲು.